ಮುಂಬೈ ಮೂಲದ ವ್ಯಕ್ತಿಯೊಬ್ಬರು ಕಾರವಾರದ ಸದಾಶಿವಗಡದ ಕಣಸ್ಗೇರಿಯಲ್ಲಿ ನಡೆಸುತ್ತಿರುವ ಗಣಿಗಾರಿಕೆಗೆ ಅಡ್ಡಿ ಮಾಡಿದ ಈರ್ವರ ವಿರುದ್ಧ ಚಿತ್ತಾಕುಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭಾರತ ಮೈನ್ ಟೆಕ್ ಕಂಪನಿ ಮೂಲಕ ಸದಾಶಿವಗಡದ ಕಣಸಗಿರಿಯಲ್ಲಿ ಗಣಿಗಾರಿಕೆ ನಡೆಯುತ್ತಿದೆ. ಚಿತ್ತಾಕುಲ ಸೇಬರ್ಡ್ ಕಾಲೋನಿಯ ಸುಧಾಕರ ಪಾಂಡು ದುರ್ಗೇಕರ್ ಹಾಗೂ ಸದಾಶಿವಗಡ ಬಿಡ್ತುಲ್ ಭಾಗದ ಮಾರುತಿ ದೇಗುಲ ಸಮೀಪದ ಸತೀಶ್ ವೆರ್ಣೇಕರ್ ಸೇರಿ ಆ ಗಣಿಗಾರಿಕೆ ನಿಲ್ಲಿಸಲು ಮುಂದಾಗಿದ್ದಾರೆ. ಹಾಗಾಗಿ ಕಂಪನಿ ಮ್ಯಾನೇಜರ್ ರಫೀಕ್ ಅವರಿಗೆ ಎಚ್ಚರಿಕೆ ನೀಡಿ ಬೆದರಿಸಿದ್ದಾರೆ. ಗಣಿಗಾರಿಕೆ ಪ್ರದೇಶದ ಸರ್ವೆ ಮಾಡಿ ಆ ಪ್ರದೇಶಕ್ಕೆ ಹೋಗಿ ಅಲ್ಲಿದ್ದ ಗೇಟ್ ಮುರಿದಿದ್ದಾರೆ. ಜೊತೆಗೆ ಗಣಿಗಾರಿಕೆ ಕಂಪನಿಯ ಅವರು ಅಲ್ಲಿ ಅಳವಡಿಸಿದ್ದ ಬೋರ್ಡ್ಗೆ ಕತ್ತಿ ಹೊಡೆದಿದ್ದಾರೆ. ಆ ಬೋರ್ಡ್ ಅನ್ನು ಕಿತ್ತು ಕಾಳಿ ನದಿಗೆ ಎಸೆದಿದ್ದಾರೆ. ಅದಾದ ನಂತರ ಒಳಗೆ ಪ್ರವೇಶಿಸಿ ಅಲ್ಲಿದ್ದ ಮ್ಯಾನೇಜರ್ಗೆ ಇಲ್ಲಿ ಚಿಪ್ಪೆಕಲ್ಲು ಗಣಿಗಾರಿಕೆ ಮಾಡಲು ಬಿಡುವುದಿಲ್ಲ ಎಂದು ಹೆದರಿಸಿದ್ದಾರೆ. ಹಾಗಾಗಿ ಕಂಪನಿ ಮಾಲೀಕರು ನೀಡಿದ ಸೂಚನೆ ಮೇರೆಗೆ ಮ್ಯಾನೇಜರ್ ರಫೀಕ್ ಅವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಗಣಿಗಾರಿಕೆ ಅಡ್ಡಿಪಡಿಸಿದ ಆರೋಪದ ಅಡಿ ಚಿತ್ತಾಕುಲ ಪೊಲೀಸ್ ಠಾಣೆಯಲ್ಲಿ ಸುಧಾಕರ ದುರ್ಗೇಕರ್ ಹಾಗೂ ಸತೀಶ್ ವೆರ್ಣೇಕರ್ ಅವರ ವಿರುದ್ಧ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.